ಹಲೋ, ನಮಸ್ಕಾರ ಎಲ್ಲರಿಗೂ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ. ಒಂದು ನಿಮಿಷ, ನಾನು ಜಸ್ಟ್ ಕ್ಲಿಯರಿಂಗ್ ದ ಥ್ರೋಟ್ಸ್. ಓಕೆ, ಸಾರಿ, ಐ ಮೀನ್ ಸ್ವಲ್ಪ ಗಂಟಲು ಕ್ಲಿಯರ್ ಮಾಡಿಕೊಂಡೆ. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಆರ್ಯವಂಶಿ ಪೂಜಾ ಟ್ಯಾರೋ ಆ್ಯಂಡ್ ನನ್ನ ಹೆಸರು ಬಂದು ಪೂಜಾ. ಸೊ ಇವತ್ತು ನಾನು ನಿಮಗೆ ನೆಕ್ಸ್ಟ್ 15 ಡೇಸ್, ಓಕೆ, ನೆಕ್ಸ್ಟ್ 15 ಡೇಸ್ನಲ್ಲಿ ನೀವು ಯಾವ ಬ್ಲೆಸ್ಸಿಂಗ್, ಓಕೆ, ಯಾವ ಆಶೀರ್ವಾದ ಪಡ್ಕೊತೀರ, ಯಾವ ರೀತಿ ನಿಮ್ಗೊಂದು ಬ್ಲೆಸ್ಸಿಂಗ್ ಬರುತ್ತೆ ಅನ್ನೋದು ಚೆಕ್ ಮಾಡ್ತೀನಿ ಆ್ಯಂಡ್ ಹೇಳ್ತೀನಿ ಕೂಡ. ಓಕೆ, ಸೊ ಆ ಬ್ಲೆಸ್ಸಿಂಗ್ನ ನೀವು ಒಪ್ಕೊಳ್ಳೋಕ್ಕೆ ನೀವೇನು ಕೆಲವು ಲೆಟ್ ಗೋ ಮಾಡಬೇಕಾ, ಅಥವಾ ಏನಾದರೂ ರೆಡಿ ಆಗಬೇಕಾ ಎಮೋಷ್ನಲಿ ಅಥವಾ ಮೆಂಟಲಿ, ಏನು ಅಂತ ನೋಡೋಣ. ಸೊ ಫಸ್ಟ್ ನಾನು ಈ ಟ್ಯಾರೋ ಡೆಕ್ ಮೂಲಕ ನಿಮ್ಮ ಓವರಾಲ್ ಎನರ್ಜಿ ಚೆಕ್ ಮಾಡ್ತೇನೆ. ಓಕೆ, ಫಸ್ಟು, ಆ್ಯಂಡ್ ದೆನ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಿಮಗೆ ನನ್ನ ಕಡೆಯಿಂದ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಪಿನ್ ಕಾಮೆಂಟ್ನಲ್ಲಿ ನೋಡಿ, ನನ್ನ ನಂಬರ್ ಇರುತ್ತೆ, ದಯವಿಟ್ಟು ಮೆಸೇಜ್ ಮಾಡಿ, ಅಥವಾ ವಾಟ್ಸಪ್ನಲ್ಲೇ ಮೆಸೇಜ್ ಮಾಡಿ ನಿಮ್ಗೆ ರೀಡಿಂಗ್ ಬೇಕು ಅಂತ. ಇಲ್ಲ ನಿಮಗೆ ಟೈಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಓಕೆ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಬಟ್ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಹಂಗೆ ನೀವು ಫೋನ್ ಮಾಡಿದ್ರೂ ನಾನು ಯೂಶ್ವಲಿ ಎತ್ತಲ್ಲ, ನನ್ನ ನಂಬರ್ಸ್ ಎತ್ತಲ್ಲ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಮೆಸೇಜ್ ಕಳಿಸಿ. ಓಕೆ, ಸೊ ಬನ್ನಿ ನಿಮ್ಮ ಓವರಾಲ್ ಎನರ್ಜಿ ಹೇಗಿದೆ, ಓಕೆ, ಈ ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡೋಕ್ಕೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂಥರ ಫ್ಲಕ್ಚುಯೇಷನ್. ಓಕೆ, ಫ್ಲಕ್ಚುಯೇಷನ್ ಅಂದರೆ ಆನ್ ಆಫ್ ಈ ಥರ ಇದೆ ನಿಮ್ಮ ಎನರ್ಜಿ. ಫೈವ್ ಆಫ್ ಕಪ್ಸ್. ಓಕೆ, ಫೋರ್ ಆಫ್ ಸೋರ್ಡ್ಸ್. ಓಕೆ, ದೆನ್ ಲಾಸ್ಟ್ ಒನ್ ಕಾರ್ಡ್ ತೊಗೊತೀನಿ. 7 ಆಫ್ ಸೋರ್ಡ್ಸ್, 3 ಆಫ್. ಓಕೆ, ತುಂಬ ಸ್ವೋರ್ಡ್ಸ್ ಎನರ್ಜಿ ಇದೆ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ನಂಬರ್ 1 ನೀವು ಅಂದರೆ, ಓಕೆ, ನನಗೆ ಫಸ್ಟ್ ಮೆಸೇಜ್. ಓಕೆ, ನಾನು ನಿಮ್ಮ ಕಾರ್ಡ್ ತೋರಿಸ್ತೀನಿ. ಇದು 5 ಆಫ್ ಕಪ್ಸ್ ಫಾಲೋಡ್ ಬೈ 3 ಆಫ್ ಸೋರ್ಡ್ಸ್. ನೊಂದಿದ್ದೀರಾ, ಮೋಸ ನೋಡಿದ್ದೀರಾ ತುಂಬ, ಇತ್ತೀಚೆಗೆ ಮೋಸ ನೋಡಿದ್ದೀರಾ ತುಂಬ. ಬಟ್ ಆ ವ್ಯಕ್ತಿ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಬಿಕಾಸ್ ಇದು ಬೆನ್ನು ಹಿಂದೆ ಮಾಡಿರೋಂಥ ಕೆಲಸ ಇದು. ಓಕೆ, ಇದು ಮೊದಲನೇ ಮೆಸೇಜ್. ಓಕೆ, ಆಮೇಲೆ 7 ಆಫ್ ಸ್ವೋರ್ಡ್ಸ್. ಓಕೆ, 4 ಆಫ್ ಸ್ವೋರ್ಡ್ಸ್. ಓಕೆ, ನನಗಿಲ್ಲಿ ನಿಮ್ಗೊಂದು ಅಡ್ವೈಸ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಏನೇ ಮಾಡಬೇಕಂದ್ರು, ಓಕೆ, ಲೀಗಲಾಗಿ ಒಂದು ಕೆಲಸ ಮಾಡಿ. ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ಜಮೀನು ರಿಲೇಟೆಡ್ ಅಂತ ಬಂತು, ಲ್ಯಾಂಡ್ ರಿಲೇಟೆಡ್, ಮನೆ ರಿಲೇಟೆಡ್, ಯಾವುದಾದ್ರೂ ಕೆಲಸಕ್ಕೆ ನೀವು ಸೇಫಾಗಿರಬೇಕು. ಮೋಸ ಆಗಬಾರ್ದು. ಇನ್ವೆಸ್ಟ್ ಮಾಡಿದರೆ ಕಾಸು ವಾಪಸ್ ಬರಬೇಕು ಅಂತಿದ್ರೆ ದಯವಿಟ್ಟು ಲೀಗಲಾಗಿ ಮೇಕ್ ಶ್ಯೂರ್ ನೀವು ಲೀಗಲಾಗಿ ನಿಮ್ಮ ಹತ್ರ ಒಂದು ಸಾಕ್ಷಿ ಇದೆ ಅಂತ, ಕೊಟ್ಟಿರೋದು, ಇಸ್ಕೊಂಡಿರೋದು, ಏನಾದರೂ ಆಗಲಿ ಲೀಗಲಾಗಿ ಪೇಪರ್ ಇರಲಿ. ಓಕೆ, ಇಲ್ಲಿ ತುಂಬ ಚಾಲೆಂಜಸ್ ನೋಡಿದ್ದೀರಾ, ನೋವು ನೋಡಿದ್ದೀರಾ, ನಂಬಿರೋರು ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ರು, ಬಟ್ ಯಾರು ಅಂತ ನಿಮಗೆ ಗೊತ್ತಿಲ್ಲ. 100% ನಿಮ್ಗೆ ಗೊತ್ತಿಲ್ಲ ಯಾರು ಅಂತ. ನೀವು ಇವಾಗ ಸದ್ಯಕ್ಕೆ ಏನು ಮಾಡಬೇಕು ಅಂದರೆ, ನಿಮಗಿರೋ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡಿ. ನಿಮಗಿರೋ ಸಣ್ಣ ಖುಷಿ, ತಿನ್ನೋಕ್ಕೆ ಊಟ ಇದೆಯಾ, ಕುಡಿಯೋಕ್ಕೆ ನೀರು ಇದೆಯಾ, ಮಲ್ಕೊಳ್ಳೋಕ್ಕೆ ಮನೆ ಇದೆಯಾ, ಚಾಪೆ ಇದೆಯಾ, ಬೆಡ್ಶೀಟ್ ಇದೆಯಾ, ಸಣ್ಣ ವಿಷಯದಲ್ಲಿ ನೀವು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದನ್ನು ಸರೆಂಡರ್ ಮಾಡಬೇಕು. ಒಂದು ಸ್ವಲ್ಪ ನಿಮಗೆ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಸ್ವಲ್ಪ ರೆಸ್ಟ್ ಬೇಕು. ಓಕೆ, ಯಾಕಂದರೆ ಆಚೆ ಕಡೆ ಜನ ತುಂಬ ಇವಾಗ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಷ್ಟೊಂದು ಒಳ್ಳೆ ರೀತಿಯಾಗಿ ಮಾತಾಡ್ತಿಲ್ಲ. ಸೊ ಇದು ನೆಕ್ಸ್ಟ್ 15 ಡೇಸ್ ಬ್ಲೆಸ್ಸಿಂಗ್ ಏನು ಅಂತಂದರೆ, ಇದರಲ್ಲಿ ನೀವು ಸರೆಂಡರ್ ಮಾಡಬೇಕು. ಓಕೆ, ನೀವು
ಕಾಣಿಸದೇ ಇರೋಂತಹ ಒಂದು ದಿವ್ಯ ಶಕ್ತಿಗೆ ನೀವು ಈ ಥರ ಸರೆಂಡರ್ ಆಗಿಬಿಡ್ಬೇಕು. ಆವಾಗ ನಿಮಗೆ ಔಟ್ಸೈಡ್ ವಾಯ್ಸಸ್, ಜನ ಮಾತಾಡೋದು ನಿಮಗೆ ಎಫೆಕ್ಟ್ ಆಗೋದು ಕಮ್ಮಿ ಆಗುತ್ತೆ. ಬಿಕಾಸ್ ಇಲ್ಲಿ ಮೊದಲೇ ನೀವು ನೊಂದಿದ್ದೀರಾ, ಅದ್ರ ಮೇಲೆ ಜನ ಏನೇನೋ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಇನ್ನೂ ನೊಂದ್ಕೊತಾ ಇದ್ದೀರಾ. ಮೊದಲೇ ಮೋಸ ಆಗಿದೆ, ಅದ್ರ ಮೇಲೆ ಜನ ಮಾತಾಡ್ತಿದ್ದಾರೆ, ಎಷ್ಟು ಅಂತ ತಡ್ಕೊತೀರಾ? ಸ್ವಲ್ಪ ಬ್ರೇಕ್ ತೊಗೊಬೇಕು ನೀವು ಅಂತ ಬಂತು. ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮನ್ನು ನೀವೆಲ್ಲೋ ಮರ್ತೋಗ್ಬಿಟ್ಟಿದ್ದೀರ, ವಾಪಸ್ ನಿಮ್ಮ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂಗೆ ಅರ್ಥ ಆಗುತ್ತೆ. ಇದು ಸ್ವಲ್ಪ ಹೆವಿ ಎನರ್ಜಿ. ಓಕೆ, ಲೈಕ್ ಲಿಟ್ರಲಿ ಎಷ್ಟು ಹೆವಿ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಜಾಯ್, ನಗು ಇಲ್ಲ, ಸೆಲ್ಫ್ ವರ್ತ್, ಐ ಆಮ್ ನಾಟ್ ವರ್ತಿ ಅಂತ ಅನ್ಸಂಗೆ ಆಗಿಬಿಟ್ಟಿದೆ ನಿಮಗೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಗೊತ್ತಿಲ್ಲ. ಸೊ ಒಂದು ಸೊಲ್ಯೂಷನ್ ಇದ್ರಲ್ಲಿ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ 15 ಡೇಸ್ ಒಳಗಡೆ ನೀವು ಒಂದು ಬ್ಲೆಸ್ಸಿಂಗ್ನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಸದ್ಯಕ್ಕೆ ನೀವು ಸರೆಂಡರ್ ಎನರ್ಜಿಗೆ ಹೋಗಬೇಕು, ಅಂದರೆ ಈ ಕಾರ್ಡ್ ಎನರ್ಜಿ. ಓಕೆ, ನೋಡಿ ಇಲ್ಲಿ ಇವರು ಪ್ರೊಟೆಕ್ಟೆಡ್ ಆಗಿದ್ದಾರೆ. ಓಕೆ, ನೀವು ಅಷ್ಟೇ ಮುಖ ಮುಚ್ಕೊಂಡು ಕದ್ದು ಮುಚ್ಚಿ, ನನಗೆ ರಾತ್ರಿ ಹೊತ್ತು ಆಚೆ ಹೋಗ್ತೀರಾ, ನಡ್ಕೊಂಡು ಹೋಗ್ತಾ ಇದ್ರು ಕೆಲವರು ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇರ್ತಾರೆ, ಯಾರಿಗೂ ಕಾಣಿಸ್ಬಾರ್ದು ಅಂತ ಕೆಲವರು ಮಾಸ್ಕ್ ಹಾಕ್ಕೊತಾ ಇದ್ದಾರೆ. ಅಂದರೆ ಲೈಕ್ ಈ ಕೊರೋನಾ ಟೈಮಲ್ಲಿ ಮಾಸ್ಕ್ ಹಾಕ್ಕೊತಿದ್ವಿ ನೋಡಿ, ಆ ಥರ ಮಾಸ್ಕು. ಯಾರಾದರೂ ಗೊತ್ತಿರೋರು ಸಿಕ್ಕಿ ಅವರೇನಾದರೂ ಅಂದ್ಬಿಟ್ರೆ ಆ ಥರ ನಿಮಗೆ ಸೆಲ್ಫ್ ಭಯ, ಸ್ಟೆಬಿಲಿಟಿ ಅನ್ನೋದು ಸ್ವಲ್ಪ ಇಲ್ಲಿ ಶೇಕ್ ಆಗಿದೆ ಅಂತ ಬಂತು. ಸದ್ಯಕ್ಕೆ ನೀವು ಎಲ್ಲ ಗಿವ್ ಅಪ್ ಮಾಡಿ. ಓಕೆ, ಒಂದು ಸ್ವಲ್ಪ ದಿವಸ ಬ್ರೇಕ್ ತಗೊಳ್ಳಿ, ನಿಮ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಜನನೂ ಮರೀತಾರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ, ಅಂದರೆ ನಾಟ್ ಸೊ ಪಾಸಿಟಿವ್, ಒಳ್ಳೆ ರೀತಿಯಲ್ಲಿ ಮಾತಾಡಲ್ಲ, ಮಾತಾಡೋದನ್ನು ಒಳ್ಳೆ ರೀತಿಯಲ್ಲಿ ಇವಾಗ ಒಳ್ಳೆ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಅವ್ರು ಮರ್ತೋಗಿರ್ತಾರೆ ನಿಮ್ಮದೇನೂ ತಪ್ಪಿಲ್ಲ ಇಲ್ಲಿ, ಬಟ್ ಆದರೂ ನಿಮ್ಮದೇ ತಪ್ಪು ಅಂತ ಹಾಕ್ತಿದ್ದಾರೆ. ಬಿಕಾಸ್ ಈ ಅಪ್ಪ ಬಿಟ್ಟಿರೋ ಸಾಕ್ಷಿ ಎರಡೂ ಎಲ್ಲೋ ಒಂದು ಕಡೆ ನೀವು ಅಂತ ತೋರಿಸುತ್ತೆ. ಆ ಥರ ಮಾಡಿದ್ದಾರೆ. ತುಂಬ ಸ್ಮಾರ್ಟ್ ಇದ್ದಾರೆ ಇವರು, ತುಂಬ ಸ್ಮಾರ್ಟ್. ಅವ್ರು ಏನು ನಿಮ್ಮಿಂದ ತೊಗೊಳೋದ್ರು ಅವ್ರಿಗೆ ಮಾತ್ರ ಗೊತ್ತು, ಬಟ್ ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಬಟ್ ಅಪವಾದ ಮಾತ್ರ ಬಂದಿರೋದು ನಿಮ್ಮ ಮೇಲೆ. ತುಂಬ ಸ್ಮಾರ್ಟ್ ಇದ್ದಾರೆ ಇವರು, ವೆರಿ ಸ್ಮಾರ್ಟ್. ಸ್ವಲ್ಪ ಸರೆಂಡರ್ ಮಾಡಿ ನೀವು ಅದು ದೇವ್ರಿಗೆ ಸ್ವಲ್ಪ ಶರಣಾಗಿ, ರಜಾ ತಗೊಳ್ಳಿ, ಮನೇಲಿ ರೆಸ್ಟ್ ತೊಗೊಳ್ಳಿ. ಓಕೆ, ಜನರ ವಾಯ್ಸಿಂದ ಸ್ವಲ್ಪ ದೂರ ಇರಿ. ಇನ್ಸ್ಟಾಗ್ರಾಮ್ ಅಂತ ಬಂತು, ಇನ್ಸ್ಟಾಗ್ರಾಮಿಂದ ದೂರ ಇರಿ. ಫೇಸ್ಬುಕ್, ವಾಟ್ಸಪ್ಪು, ಅದು ಇದು ಎಲ್ಲದರಿಂದ ದೂರ ಇರಿ. ಯೂಟ್ಯೂಬಲ್ಲಿ ನಿಮಗೆ ಸ್ವಲ್ಪ ಮೋಟಿವೇಟ್ ಆಗುವಂಥದ್ದು. ಓಕೆ, ಒಳ್ಳೆ ಪಿಕ್ಚರ್ ನೋಡಿ. ಮೇಯರ್ ಮುತ್ತಣ್ಣ ಕಾಮಿಡಿ ಪಿಕ್ಚರ್ ಅಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾಮಿಡಿ ಇದೆ. ನನ್ನ ಫೇವ್ರೆಟ್ ಪಿಕ್ಚರ್ ಅದು. ಈ ಒಂದು ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಆದರೂ ನನ್ನ ಪರ್ಸ್ನಲ್ ಫೇವ್ರೇಟ್ ಅದು. ನಂಗೆ ಮೇಯರ್ ಮುತ್ತಣ್ಣ ತುಂಬ ಇಷ್ಟ. ಸೊ ಅದನ್ನ ನೀವು ನೋಡ್ಬೋದು. ಒಂದು ಉತ್ಸಾಹಕ್ಕೆ ಅಂತಲ್ಲ, ನಗಕ್ಕೆ ಅಂತ. ಫಸ್ಟ್ ಹಾಫ್ ಪಿಕ್ಚರ್ ನೋಡಿ, ಸೆಕೆಂಡ್ ಹಾಫ್ ಪಿಕ್ಚರ್ ಬಿಡಿಬೇಕಿದ್ರೆ ಎನಿ ಕಾಮಿಡಿ ಪಿಕ್ಚರ್ ನೋಡ್ಬೇಕು ನೀವು. ಓಕೆ, ಒಳ್ಳೊಳ್ಳೆ ಹಾಡು ಕೇಳಿ. ನನಗೆ ಹೇಳ್ತಾ ಇದ್ದಾರೆ ಅರ್ಥ ಆಗದೇ ಇರೋವಂಥ ಭಾಷೆ ಹಾಡು ಕೇಳಿ, ಲೈಕ್ ಚೈನೀಸ್, ಜಾಪನೀಸ್ ಹಾಡು, ರೋಮನ್ ಭಾಷೆದ ಹಾಡು, ಇಟಾಲಿಯನ್ ಭಾಷೆ ಹಾಡು, ಇಲ್ಲ ಇಂಡಿಯಾದಲ್ಲೇ ಆಗಿದ್ದರೆ ನಿಮಗೆ ಬರದೇ ಇರೋ ಭಾಷೆ. ಲೈಕ್ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಮಲಯಾಳಂ ಎಕ್ಸಾಂಪಲ್. ಓಕೆ, ನಿಮ್ಮ ಮಲಯಾಳಂ ಭಾಷೆ ಬರೋಲ್ಲ, ಬಟ್ ಹಾಡು ಚೆನ್ನಾಗಿದೆ ಅನಿಸಿದ್ರೆ ಕೇಳಿ. ಓಕೆ, ಸ್ವಲ್ಪ ಸರೆಂಡರ್ ಎನರ್ಜಿನಲ್ಲಿ ಹೋಗ್ಬೇಕು ನೀವು. ಬಿಕಾಸ್ ನೀವು ಇದರಲ್ಲಿ ತುಂಬ ಕುಗ್ಗೋಗಿದ್ದೀರಾ, ಇವಾಗ ನೀವು ಸರೆಂಡರ್ ಮಾಡಬೇಕು. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ಇದ್ದಾರೆ. ಸೊ ಭಯ ಪಡಬೇಡಿ. ನಿಮ್ಮ ಆ್ಯನ್ಸಿಸ್ಟರ್ಸ್ ತುಂಬ ಇದ್ದಾರೆ ಸಪೋರ್ಟ್ಗೆ, ನಿಮಗೆ ಧೈರ್ಯ ಕೊಡೋಕ್ಕೆ. ಬಟ್ ಅವರನ್ನು ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರ, ಅವ್ರಿಗೂ ಸಿಗ್ತಾಯಿಲ್ಲ ನಿಮಗೆ ಸಮಾಧಾನ ಮಾಡೋಕ್ಕೆ. ಸೊ ನೀವು ಸರೆಂಡರ್ ಮಾಡಿ ಫಸ್ಟ್. ಓಕೆ, ಸರೆಂಡರ್ ಮಾಡಿ. ಓಕೆ, ನೆಕ್ಸ್ಟು ಈ ಟ್ಯಾರೋ ಮೂಲಕ ಏನು ಮೆಸೇಜ್, ಬ್ಲೆಸ್ಸಿಂಗ್ ಯಾವುದು ಬರುತ್ತೆ, ಬ್ಲೆಸ್ಸಿಂಗ್ಸ್ ನೆಕ್ಸ್ಟ್ 15 ಡೇಸ್ನಲ್ಲಿ ಈ ಇಶ್ಯೂ ಸಾಲ್ವ್ ಮಾಡೋಕ್ಕಾಗಲಿ ಅಥವಾ ಬ್ಲೆಸ್ಸಿಂಗ್ ಮೂಲಕ ಅಂತ ಯಾವ್ದು ಬರುತ್ತೆ. ಓಕೆ, ಥ್ಯಾಂಕ್ ಯು. ವಾವ್, ದ ಸ್ಟ್ರೆಂತ್. ಹೇಳಿಲ್ಲ, ಧೈರ್ಯ. ಓಕೆ, ನಿಮಗೆ ನೆಕ್ಸ್ಟು 15 ಡೇಸ್ನಲ್ಲಿ ನಿಮಗೆ ಧೈರ್ಯ ಬರುತ್ತೆ.
ನಿಮಗೆ ಫೇಸ್ ಮಾಡೋಕ್ಕೆ, ಸಮಾಜಕ್ಕೆ ಫೇಸ್ ಮಾಡೋಕ್ಕೆ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಬಿಕಾಸ್ ನಿಮಗೆ ಗೊತ್ತು ನಿಮ್ಮದೇನು ತಪ್ಪಿಲ್ಲ ಅಂತ. ಆ್ಯಂಡ್ ನೀವು ಇನ್ನೂ ಸ್ಪಿರಿಚುವಲ್ ಆಗ್ತೀರಾ. ಆ್ಯಂಡ್ ಯಾರು ಏನೇ ಮಾಡಿದ್ರು ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಓಕೆ, ಸ್ಪಿರಿಚುವಲ್ ಪ್ರೊಟೆಕ್ಷನ್ ಅನ್ನೋದಿದೆ. ಸೊ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ. ಕೋಪ ಬಂದರೂ ಮೋಸ ಆಯಿತು ಅಂತ ನಿಮ್ಗೆ ಗೊತ್ತಿದ್ದರೆ ಮನುಷ್ಯ ಯಾರು ಅಂತ ಜಸ್ಟ್ ಬಿಟ್ಬಿಡಿ. ಓಕೆ, ಸರೆಂಡರ್ ಮಾಡಿ ಇಲ್ಲಿ ನಾನು ಹೇಳ್ದಂಗೆ. ಓಕೆ, ಆ್ಯಂಡ್ ನಿಮ್ಮ ಮೇಲೆ ನೀವು ರೂಡಾಗಿ ಬಿಹೇವ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮ್ಮನ್ನು ನೀವು ಇಷ್ಟಪಡಿ. ನಿಮಗೆ ನಿಮ್ಮ ಆತ್ಮ ಇರೋವಂತಹ ಒಂದು ಜಾಗ ಅಂದರೆ ನಮ್ಮ ದೇಹ ಚೆನ್ನಾಗಿ ನೋಡ್ಕೊಳ್ಳಿ, ರೆಸ್ಟ್ ಕೊಡಿ, ಹಂಬಲ್ ಆಗಿರಿ. ಕೋಪ, ಗ್ರಜ್, ಸೇಡ್ ತೀರ್ಸ್ಕೊಬೇಕು ಅದೆಲ್ಲ ಬೇಡ. ಇದು ತುಂಬ ಒಳ್ಳೆ ಬ್ಲೆಸ್ಸಿಂಗ್ ಬರ್ತಿದೆ ನಿಮಗೆ. ಇದು ನೀವು ಒಂದು ಸತಿ ಕಾನ್ಕರ್ ಮಾಡ್ಕೊಂಬಿಟ್ರೆ 15 ಡೇಸ್ ಅಲ್ಲ 15 ವರ್ಷ ಚೆನ್ನಾಗಿರ್ತೀರ ನೀವು. ಓಕೆ, 7 ಆಫ್ ಕಪ್ಸ್. ಓಕೆ, ಇಲ್ಯೂಷನ್ಸ್ ಕ್ಲಿಯರ್ ಆಗುತ್ತೆ. ಅಂದರೆ ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಇವಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ಇಲ್ಲಿಂದ ನೀವು ಕಂಟ್ರೋಲ್ ತೊಗೊಳಕ್ಕೆ ಬರ್ತಾ ಈ ಕಂಟ್ರೋಲ್ ಅನ್ನೋದು ನಿಮ್ಮ ಮೈಂಡ್ ಆಗುತ್ತೆ, ಎಮೋಷ್ನಲ್ ಆಗುತ್ತೆ, ಫಿಸಿಕಲಿ ಅಳು ಬರೋಂಗೆ ಎಮೋಷನ್ಸ್ನ ಫೀಲ್ ಮಾಡೋ ರೀತಿ ಎಲ್ಲ ಕಂಟ್ರೋಲಲ್ಲಿ ಬಂದಾಗ ನಿಮಗೆ ಇಲ್ಯೂಷನ್ ಏನೇ ನೀವು ತಪ್ಪು ಮಾಡಿದ್ರಿ, ಯಾವ್ಯಾವ ಥರ ಬೇಡದೇ ಇರೋವಂಥ ವಿಷಯಕ್ಕೆ ನೀವು ಏನಕ್ಕೆ ಯೋಚನೆ ಮಾಡ್ತಾಯಿದ್ರಿ ಎಲ್ಲ ಕ್ಲಿಯರ್ ಕಟ್ ಆಗಿಬಿಡುತ್ತೆ. ಓಕೆ, ಇಲ್ಲೂ ಸ್ವಲ್ಪ ಮಿಸ್ಟ್ರಿ ಇದೆ, ಸ್ವಲ್ಪ ಹುಷಾರಾಗಿರಿ. ಓಕೆ, ಇದೊಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಇಲ್ಯೂಷನ್ ಕ್ಲಿಯರ್ ಆಗೋದು ಅಂದರೆ ಇಟ್ಸ್ ನಾಟ್ ಈಸಿ. 7 ಆಫ್ ವಾಂಡ್ಸ್ ಅಗೇನ್. ತುಂಬ ಸ್ವೋರ್ಡ್ ಎನರ್ಜಿ ಬಂತು. ಇವಾಗ 7 ಎನರ್ಜಿ ಬರ್ತಿದೆ. ನಿಮ್ಮ ಹಾರ್ಟ್ ಚಕ್ರ ನೀವು ಪ್ರೊಟೆಕ್ಟ್ ಮಾಡ್ಕೊಬೇಕು. ಇದೊಂದು ಬ್ಲೆಸ್ಸಿಂಗ್ ಬರುತ್ತೆ ನಿಮಗೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗೋ ಅಂಥದ್ದು. ಅಫ್ಕೋರ್ಸ್ 7 ಸ್ಪಿರಿಚುವಲ್ ನಂಬರೇ, ತುಂಬ ಒಳ್ಳೆಯ ನಂಬರೇ. ಆದರೆ ಇನ್ ಟ್ಯಾರೋ ನಾವು ಸ್ವಲ್ಪ ಚಾಲೆಂಜಿಂಗ್ ನಂಬರ್ ಅಂತ ನೋಡ್ತೀವಿ. ಓಕೆ, ಬಾಟಮಲ್ಲಿದೆ ನೋಡಿ, ಪೇಜ್ ಆಫ್ ಪೆಂಟಿಕಲ್ಸ್. ಕಲಿಬೇಕು. ಈ 15 ದಿವಸದಲ್ಲಿ ನೀವು ನಿಮ್ಮ ಬಗ್ಗೆ ತುಂಬ ಕಲ್ತ್ಕೊತೀರ ನೀವು. ನಿಮಗೆ ಗೊತ್ತಿರಲ್ಲ ನೀವೆಷ್ಟು ಅನ್ನೆಸೆಸರಿ ಚಾಯ್ಸಸ್ ಇಟ್ಕೊಂಡಿದ್ರಿ, ಎಷ್ಟು ಇಂಬ್ಯಾಲೆನ್ಸಲ್ಲಿದ್ರಿ ಅಂತ. ನಿಮ್ಮನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳೋ ಅಂತಹ ಇದೊಂದು ಚಾನ್ಸ್. ಓಕೆ, ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಂಬಿಡೋದು ಸ್ಪಿರಿಚುವಲ್ ವೈಸಲ್ಲಿ. ಓಕೆ, ನಿಮ್ಮ ಬಗ್ಗೆ ನಿಮಗೆ ಜಾಸ್ತಿ ಅರ್ಥ ಆಗುತ್ತೆ ಈ 15 ದಿವಸದಲ್ಲಿ. ಕ್ಲಾರಿಟಿ, ಬ್ಯಾಲೆನ್ಸ್ ಎಲ್ಲ ಬರೋಕ್ಕೆ ಶುರು ಆಗಿದೆ. ತಿರ್ಗಾ 7 ನೋಡಿ. ಓಕೆ, ಇದೊಂದು ಬ್ಲೆಸ್ಸಿಂಗ್ ಬರುತ್ತೆ. ಏನು ಬ್ಲೆಸ್ಸಿಂಗ್ ಅಂದರೆ ನಿಮಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಮಾಡೋ ಚಾಯ್ಸಸ್, ನೀವೇನು ಮಾಡಬೇಕು, ಹೆಂಗೆ ಮಾಡಬಾರ್ದು, ಚಾಯ್ಸಸ್ ನೀವು ಯಾವ ರೀತಿ ನೀವು ಮಾಡ್ತಾಯಿದ್ರಿ, ಯಾವ ರೀತಿ ಇನ್ಮೇಲೆ ನೀವು ಮಾಡಬಾರ್ದು, ಯಾವ ರೀತಿ ನಿಮ್ಮನ್ನು ನೀವು ಡಿಫೆನ್ಸ್ ಮಾಡ್ಕೊತಾ ಇದ್ರಿ, ಇನ್ಮೇಲೆ ಯಾವ ರೀತಿ ನೀವು ಡಿಫೆನ್ಸ್ ಮಾಡ್ಕೊಬಾರ್ದು. ರಿಸ್ಕ್ ತಗೊಳ್ಳೋ ಅಂತಹ ಧೈರ್ಯ ಬರುತ್ತೆ ಅಂತ ಬಂತು. ಹಾರ್ಟ್ ಚಕ್ರನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಹೀಲ್ ಆಗುತ್ತೆ ಅಂತ ಬಂತು. ಎಲ್ಲ ನಿಮಗೆ ಸ್ಟ್ರೆಂತ್ ಕೊಡುತ್ತೆ ಯೂನಿವರ್ಸು. ಸೊ ಇದೊಂದು ದೊಡ್ಡ ಬ್ಲೆಸ್ಸಿಂಗ್. ಏನು ಗೊತ್ತಾ, ಯೂನಿವರ್ಸೇ ನಿಮಗೆ ಒಂಥರ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಕೊಡ್ತಾಯಿದೆ. ಇದು ತಪ್ಪು ನೀನು ಮಾಡಿದ್ದು, ಈ ಥರ ಮಾಡಬೇಡ, ಹೀಗಾಗಿ ನಿನಗೆ ಈ ಥರ ನೋವು ನೋಡ್ತಾ ಇದೆಯಾ ಅಥವಾ ಪೇನ್, ಸಫರಿಂಗ್ಸ್ ಅನ್ನೋದು ನೋಡ್ತಾ ಇದೆಯಾ, ಇದನ್ನು ಮಾಡು, ಎಲ್ಲ ಯೂನಿವರ್ಸೇ ಹೇಳ್ಕೊಡ್ತಿದೆ ನಿಮಗೆ. ಆ್ಯಕ್ಚುಲಿ ರೀಡಿಂಗ್ ಚೆನ್ನಾಗಿದೆ ನಿಮ್ಮದು. ಬಿಕಾಸ್ ಈ ಥರ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ತುಂಬ ರೇರ್ ಆಗೋದು. ಆ್ಯಂಡ್ ನಿಮ್ಗೆ ಅದಾಗ್ತಿದೆ. ಚಾಲೆಂಜಸ್ ಜೊತೆಗಿರುತ್ತೆ, ಬಟ್ ಮೇಜರ್ ಹೇಗೆ ಅದರಿಂದ ಆಚೆ ಬರೋದು ಅನ್ನೋದು ಕೂಡ ನಿಮಗೆ ನಾನು ಹೇಳಿದ್ದೇನೆ ವಿತ್ ದಿ ಸ್ಟ್ರೆಂತ್ ಕಾರ್ಡ್, ಈ ಕಾರ್ಡ್ ಮೂಲಕ. ಓಕೆ, ಇವಾಗ ಓಶೋ ಟ್ಯಾರೋ ಡೆಕ್ಕಿಂದ ಯಾವುದನ್ನು ನೀವು ಬಿಡಬೇಕು, ಯಾವುದನ್ನು ನೀವು ಕಲ್ಟಿವೇಟ್ ಮಾಡ್ಕೊಬೇಕು. ಓಕೆ, ಲೈಫಲ್ಲಿ ಈ ಎನರ್ಜಿಗೆ ಟ್ಯಾಪ್ ಇನ್ ಆಗಿ ಇದೆರಡನ್ನೂ ಎಲಿಮಿನೇಟ್ ಮಾಡೋಕ್ಕೆ. ಓಕೆ, ರೆಬೆಲ್. ಓಕೆ, ರೆಬೆಲ್, ಈ ಕಾರ್ಡು ಅದೇ ಮಾತಾಡುತ್ತೆ ಎಲ್ಲ ಒಂದು ಕಡೆ. ರೆಬೆಲ್, ನೀವು ಒಂದು ಫಿಯೋನಿಕ್ಸ್ ಥರ ವಾಪಸ್ ಆಚೆ ಬರ್ತೀರ. ಕೆಟ್ಟ ರೀತಿನಲ್ಲ, ಒಳ್ಳೆ ರೀತಿಯಲ್ಲಿ. ನಿಮ್ಮ ಫೌಂಡೇಶನ್ ನೀವು ಹೇಗೆ ಗಟ್ಟಿಯಾಗಿ ಕಟ್ಕೊಬೇಕು ಅದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಬಟ್ ಒಂದು ಮೆಸೇಜ್ ಏನು ಹೇಳ್ತಿದ್ದಾರೆ ಅಂದರೆ ತುಂಬ ಸ್ಟ್ರಿಕ್ಟಾಗಿರಬೇಡಿ.
ಸ್ವಲ್ಪ ಸಾಫ್ಟ್ ನೇಚರ್ ಕೂಡ ತೋರಿಸಿ ನಿಮ್ಮದು. ಓಕೆ, ನೀವು ಫಾದರ್ ಥರ ತುಂಬ ಸ್ಟ್ರಿಕ್ಟ್ ಇರಬೇಡಿ. ಮದರ್ ಥರ ಸ್ವಲ್ಪ ಕಾಮ್, ಪ್ರೀತಿ, ಏನೋ ನರ್ಚರಿಂಗ್ ಆ ಥರನೂ ನಿಮ್ಮ ಮುಖ ತೋರಿಸಿ. ಬಟ್ ಹಳೆ ವಿಷಯ ನಡೆದಿರೋದನ್ನು ನೀವು ಆಚೆ ಎಲ್ಲ ಹಾವು ಸ್ಕಿನ್ನ ಬಿಡುತ್ತೆ ನೋಡಿ, ಆ ಥರ ನೀವು ನಿಮ್ಮ ಹಳೆ ಚರ್ಮ ಬಿಟ್ಟು ಮುಂದೆ ನಡೀತೀರ. ಬೇಕು ಬೇಡದೇ ಇರೋದು ಎರಡೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಬರುತ್ತೆ. ಆ್ಯಂಡ್ ಯಾವ್ದು ಚೂಸ್ ಮಾಡಬೇಕು ಯಾವ್ದು ಚೂಸ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗುತ್ತೆ. ಕಾನ್ಷಿಯಸ್ನೆಸ್ ನೀವೇನು ತಪ್ಪು ಮಾಡ್ತಿದ್ರೋ ಅದೆಲ್ಲ ಇವಾಗ ನಿಮಗೆ ಸರ್ಫೇಸ್ ಲೆವೆಲಲ್ಲಿ ಕ್ಲಾರಿಟಿ ಕಾಣುತ್ತೆ. ಮೆಡಿಟೇಷನ್ ಮಾಡಿ, ದಯವಿಟ್ಟು ಮೆಡಿಟೇಷನ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ ತುಂಬ. ಓಕೆ, ಸೊ ನಿಮ್ಮ ಸರ್ಫೇಸ್ ಲೆವೆಲಲ್ಲಿ ನೀವು ಏನು ನೀವು ಬರೀ ಸುಮ್ಮನೆ ಮೇಲ್ಮೇಲೆ ಅಂತ ನೋಡ್ತಾಯಿದ್ರಿ. ಇವಾಗ ನೀವು ನಿಮ್ಮೊಳಗೆ ನೀವು ನೋಡೋಕ್ಕೆ ಶುರು ಮಾಡ್ತೀರ. ನಿಮ್ಮೊಳಗೆ ನಿಮ್ಮನ್ನು ನೀವು ಮೇಲಿಂದ, ಓಕೆ, ವಿತ್ ದಿ ಬುದ್ಧ ಕಾನ್ಷಿಯಸ್ನೆಸ್ ನೀವು ನೋಡೋಕ್ಕೆ ಶುರು ಮಾಡ್ಕೊತೀರ. ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ನೋಡ್ಕೊಬೇಕು ಅಂತ. ಇದೊಂದು ದೊಡ್ಡ ಬ್ಲೆಸ್ಸಿಂಗ್ ಬರುತ್ತೆ ನಿಮ್ಗೆ ಇನ್ ನೆಕ್ಸ್ಟ್ 15 days ಆ್ಯಂಡ್ ಫೈನಲಿ ಕಂಪ್ಲೀಷನ್. ಯು ಆರ್ ರೆಡಿ. ನಿಮ್ಮ ರೂಟ್ ಚಕ್ರ ಸ್ಟೇಬಲ್ ಆಗ್ತಾ ಬರುತ್ತೆ. ಕಳೆದೋಗಿರೋ ಅಂಥದ್ದು ಏನೇ ಆಗಲಿ, ಓಕೆ, ನನಗೆ ಕಳೆದೋಗಿರೋ ಅಂತಹ ಒಂದು ರೆಸ್ಪೆಕ್ಟ್ ಸಮಾಜದಲ್ಲಿ ವಾಪಸ್ ಬರುತ್ತೆ. ನಿಮ್ಮ ಬಗ್ಗೆ ಅಪಾರ್ಥ ಏನಾದರೂ ಯಾರಾದರೂ ಮಾಡ್ಕೊಂಡಿದ್ರೆ ಅದು ಸರಿಯೋಗಿ ನಿಮ್ಮದೇನು ತಪ್ಪಿಲ್ಲ ಅಂತ ಬರುತ್ತೆ. ಆಮೇಲೆ ಲೀಗಲ್ ಇಶ್ಯೂ ಏನಾದರೂ ಇದ್ದರೆ ನಿಮ್ಮದೇನು ತಪ್ಪಿಲ್ಲ ಅಂತ ಬರುತ್ತೆ. ಓಕೆ, ಸೊ ಒಟ್ಟಿನಲ್ಲಿ ಒಂದು ಟೀಚಿಂಗ್, ಸ್ಪಿರಿಚುವಲ್ ಟೀಚಿಂಗ್, ಕ್ಲೆನ್ಸಿಂಗ್ ಕಂಪ್ಲೀಟ್ ಆಗುತ್ತೆ. 15 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೀವು ಫ್ರೀಯಾಗಿರ್ತೀರ. ಬಿಕಾಸ್ ನಿಮಗೆ ಫುಲ್ ಕಾನ್ಷಿಯಸ್ಲಿ ಅವೇರ್ ಆಗಿರ್ತೀರ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಇದು ಮಾಡಿದ್ರೆ ಹೇಗೆ, ಇದು ಮಾಡಿದ್ರೆ ಹಾಗೆ. ಸೊ ಸಾಕ್ಷಿ ಇಟ್ಕೊಳ್ಳಿ ಫಸ್ಟ್. ಲೀಗಲ್ ಪೇಪರ್ ಇಟ್ಕೊಳ್ಳಿ ಫಸ್ಟ್. ಅಲ್ಲಿಂದ ಶುರು ಮಾಡಿ. ಓಕೆ, ಕಂಪ್ಲೀಷನ್, ಎಸ್, ಕಷ್ಟದಲ್ಲಿ ಶುರು ಆಗುತ್ತೆ ಬಟ್ ಸುಖದಲ್ಲಿ ಎಂಡ್ ಆಗುತ್ತೆ. 15 ದಿವಸದಲ್ಲಿ ನಿಮ್ಗೆ ಇಷ್ಟು ಬ್ಲೆಸ್ಸಿಂಗ್ಸ್ ಬರುತ್ತೆ. ಬೇಸಿಕ್ಲಿ ಕ್ಲಾರಿಟಿ ಬರುತ್ತೆ. ನಿಮ್ಮ ಜೊತೆ ನೀವು ಜೋಡ್ಕೊತೀರ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊತೀರ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ವಿಷಯಗಳು. ಓಕೆ, ಹೊಸ ಟ್ಯಾಲೆಂಟ್ ಕೂಡ ಆಗ್ಬೋದು ಅದು. ಅಲೋನ್ನೆಸ್, ಎಸ್, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡಿ. ನಾನು ಹೇಳ್ದಂಗೆ ಇಲ್ಲಿ ಆಲ್ರೆಡಿ ಫಸ್ಟ್ ನಾನು ಹೇಳಿದ್ದೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಅಂತ. ಅದು ಕೂಡ ಅಲೋನ್ನೆಸ್ ಕಾರ್ಡ್ ಮಾತಾಡುತ್ತೆ. ಬ್ರೇಕ್ ತೊಗೊಳ್ಳಿ, ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ನಿಮ್ಮ ಜೊತೆ ನೀವಿರಿ, ಮೊಬೈಲ್ ಏನೂ ಬೇಡ. ಟೇಕ್ ಅ ಬ್ರೇಕ್. 1 ವಾರ ರಜೆ ಹಾಕಿ. ಓಕೆ, 1 ವಾರ ನೀವು ಹೌಸ್ ವೈಫ್ ಆಗಿದ್ದರೆ 1 ವಾರ ಫೋನೇ ನೋಡೋಕ್ಕೆ ಹೋಗ್ಬಿಡಿ. ಹಾಡು ಕೇಳಿ, ಹಳೆ ಹಾಡು ಕೇಳಿ, ಹಿಂದಿ, ಕನ್ನಡ ಯಾವುದಾದ್ರೂ ಸರಿ, ಹಳೆ ಹಾಡುಗಳು ಕೇಳಿ, ತಮಿಳ್, ತೆಲುಗು ಯಾವುದಾದ್ರೂ ಪರವಾಗಿಲ್ಲ, ಹಳೆ ಹಾಡು ಕೇಳಿ. ನೀವು ಆಚೆ ಬರ್ತೀರ. ನಿಮ್ಮ ತಲೆ ನೋಡಿ ಈ ಥರ ತುಂಬಿದೆ. ಜನರ ಮಾತು ಅಂತ ನಾನು ನಿಮ್ಗೆ ಹೇಳಿದೆ. ಇಲ್ಲಿ ಕಾಣುತ್ತೆ ನಿಮಗೆ, ಬಾಯಿಯಿಂದ ಇದೊಂದು ಬಾಯಿ ಇದೇ ತುಂಬಿದೆ. ಇದರಿಂದ ನೀವು ಆಚೆ ಬರ್ತೀರ. ಇನ್ನೇನಾದರೂ ಬ್ಲೆಸ್ಸಿಂಗ್ ಇದೆಯಾ ಅಡ್ಯಾಪ್ಟ್ ಮಾಡ್ಕೊಳ್ಳೋ ಅಂಥದ್ದು? ತಿರ್ಗಾ 7 ಸ್ಟ್ರೆಸ್ನಿಂದ ನೀವು ಆಚೆ ಬರಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಸರೆಂಡರ್ ಮಾಡಿ, ರಜಾ ತೊಗೊಳ್ಳಿ, ಎಲ್ಲಾದರೂ ಒಂದೊಳ್ಳೆ ರಿಟ್ರೀಟ್ಗೆ ಹೊಟ್ಟೋಗಿ. ಬೆಂಗಳೂರಲ್ಲೇ ಇದ್ದೀರ ನೀವು ಅಂದರೆ ಇಸ್ಕಾನ್ ಟೆಂಪಲ್ಗೆ ಹೊಟ್ಟೋಗಿ. 7 ದಿವಸ 1 ವಾರ ಅಲ್ಲೇ ಇದ್ಬಿಡಿ. ಫೋನ್ ಇಲ್ಲ, ಏನಿಲ್ಲ. ಓಕೆ, ಆ ಸ್ಪಿರಿಚುವಲ್ ಏರಿಯಾ ನಿಮಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಓಕೆ, ನನಗೆ ಇಸ್ಕಾನ್ ಟೆಂಪಲ್ ಅಂತ ಬಂತು. ಬೆಂಗಳೂರಲ್ಲಿದ್ದೀರಾ ಅಥವಾ ಬೇರೆ ಯಾವುದೇ ಊರಾದರೂ ಕೃಷ್ಣನ ದೇವಸ್ಥಾನ ಇದೆ ಅಂದರೆ ದಯವಿಟ್ಟು ಹೋಗಿ. ಓಕೆ, ಯಾಕಂದರೆ ಈ ಫೇಸಿಂದ ಆಚೆ ಬರೋಕ್ಕೆ ಕೃಷ್ಣ ದೇವರು ತುಂಬ ಹೆಲ್ಪ್ ಮಾಡ್ತಾರೆ. ಕೃಷ್ಣ, ವಿಷ್ಣು ಈ ಇಬ್ಬರು ತುಂಬ ಹೆಲ್ಪ್ ಮಾಡ್ತಾರೆ. ಎಸ್, ಇವಾಗ ನೀವು ನೋಡ್ತಿರೋದು ಕಷ್ಟ, ಇನ್ನು 15 ದಿವಸದಲ್ಲಿ ನಿಮ್ಮದೆಲ್ಲ ಸಾಲ್ವ್ ಆಗುತ್ತೆ. ಕಂಪ್ಲೀಷನ್. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಭಯ ಪಡೋದು, ಬೇಜಾರು ಮಾಡ್ಕೊಳ್ಳೋದು ಏನೂ ಇಲ್ಲ. ಜಸ್ಟ್ ಕ್ಲೆನ್ಸಿಂಗ್ ಅಷ್ಟೇ ಇದು. ಓಕೆ, ಭಯ ಪಡೋ ಅಂಥದ್ದು ಏನೂ ಇಲ್ಲ. ಭಯ ಪಡೋ ಹಿಂಗಾಗ್ಬಿಟ್ರೆ ಆ ಥರ ಏನೂ ಇಲ್ಲ ಅದರಲ್ಲಿ. ಇದು ಫುಲ್ ಸ್ಪ್ರೆಡ್ ನೋಡಿ ಅಂಥದ್ದು ಏನೂ ಇಲ್ಲ. ಓಕೆ, ಇಟ್ಸ್ ಜಸ್ಟ್ ದಟ್ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ, ಇನ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ನೀವು
ಅದು ಆ ಲೆಸನ್ನ ಕಲ್ತ್ಕೊತೀರ, ಲೈಫ್ ಲಾಂಗ್ ಅಪ್ಲೈ ಮಾಡ್ತೀರಾ. ಸೊ ಲೈಫ್ ಕಂಪ್ಲೀಷನ್ ಆಗುತ್ತೆ. ಓಕೆ, ಸೊ ಭಯಪಡೋವಂಥ ವಿಷಯ ಯಾವುದೂ ಇಲ್ಲ. ಓಕೆ, ಸೊ ಹೆದರಬೇಡಿ, ಆರಾಮಾಗಿರಿ. ಸ್ವಲ್ಪ ಬ್ರೇಕ್ ತಗೊಳ್ಳಿ ಅಂತ ಹೇಳ್ತೀನಿ. ಜಾಸ್ತಿ ಯಾರು ಮೋಸ ಮಾಡಿದ್ದು, ಯಾರು ಅದು ಮಾಡಿದ್ದು, ಯಾರು ಹಿಂಗೆ ಮಾಡಿದ್ದು, ಅವ್ನು ಹಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ, ಇವ್ನು ಹಂಗೆ ಹೇಳ್ದ, ಅವ್ನು ಹಂಗೆ ಹೇಳ್ದ, ಕೇಳಕ್ಕೆ ಹೋಗ್ಬೇಡಿ. ಇನ್ನೂ ಮಂಡೆ ಬಿಸಿ ಜಾಸ್ತಿ ಆಗಿಬಿಡುತ್ತೆ. ಕೇಳಕ್ಕೆ ಹೋಗ್ಬಿಡಿ. ಇವಾಗ ನೀವು ನಿಮ್ಮ ಜೊತೆ ನೀವು ಕನೆಕ್ಟ್ ಆಗ್ತೀರಾ, ನಿಮ್ಮ ಜೊತೆ ನೀವು ಮಾತಾಡ್ತೀರಾ. ಬೇರೆಯವ್ರದ್ದು ವಿಷಯಗಳನ್ನ ಯಾವ್ದು ನೀವು ತೊಗೊಬೇಕು, ಯಾವ್ದು ನೀವು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಸ್ಟಾರ್ಟಿಂಗ್ ನೋವು ಇದ್ರೂ ಎಂಡಿಂಗ್ ಚೆನ್ನಾಗಿದೆ. ಈ 15 ಡೇಸ್ನಲ್ಲಿ ನಿಮಗೆ ಈ ಪ್ರೊಸೆಸ್ ಆಗುತ್ತೆ. ಓಕೆ, ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ರೂ ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಸೊ ನಿಮ್ಗೆ ಅಪ್ಲೈ ಆಗೇ ಆಗುತ್ತೆ. ಸೊ ಚೆನ್ನಾಗಿದೆ, ಸ್ವಲ್ಪ ಚಾಲೆಂಜಿಂಗ್ ಇದೆ, ಸ್ವಲ್ಪ ಕಷ್ಟ ಅನ್ನೋದು ಇದೆ, ಬಟ್ ಕೊನೆಯಲ್ಲಿ ನಿಮಗೆ ಲಡ್ಡು ಸಿಗುತ್ತೆ. ಚೆನ್ನಾಗಿರ್ತೀರ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇನೆ ನಾನು ನಿಮಗೆ. ಒಳ್ಳೆಯದಾಗುತ್ತೆ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ. ಪೂಜಾ ಈ ಕಡೆ ಫ್ರಮ್ ಆರ್ಯವಂಶಿ ಪೂಜಾ ಟ್ಯಾರೋ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.